ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಕಾಫಿ ಟೀ ಏನಾದರೂ ಬೇಕಾ ಅಂತಲೂ ಕೇಳಿದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಯುಕ್ತ ಬಾರಮ್ಮ ಇಲ್ಲಿ. Hi, Yukta. How are you? A small gift from my side. ಫಸ್ಟ್ ಟೈಮ್ ನಾನು ಸೊಸೆನ ನೋಡಕ್ಕೆ ಬರ್ತಾ ಇದ್ದೀನಿ. ಸೊಸೆನ ಬರೀ ಕೈಯಲ್ಲಿ ನೋಡಬಾರ್ದು ಅಂತ ಒಂದು ಗೋಲ್ಡ್ ಕಲೆಕ್ಷನ್ ನೋಡಿದೆ. ನಿನಗಿದು ಸೂಟ್ ಆಗುತ್ತೆ ಅಂತ ತಗೊಂಬಂದೆ. ತಗೊಳ್ಳೋ. ಸರ್, ಸುಮ್ಮನೆ ಇದೆಲ್ಲ ಯಾಕೆ ತಂದ್ರಿ? ನೋಡಿ ಸರ್, ಇದನ್ನೇ ಹೇಳೋದು ದೊಡ್ಡೋರು ದೊಡ್ಡತನ ಅಂತ. ಹೈ ಕ್ಲಾಸ್, ಹೈ ಮೆಂಟಾಲಿಟಿ. ವಿ ಶುಡ್ ಲರ್ನ್ ಫ್ರಮ್ ಯು ಸರ್. ಯು ಆರ್ ಗ್ರೇಟ್. ಯು ಲೈಕ್ ಇಟ್? ತುಂಬ ಚೆನ್ನಾಗಿದೆ ಅಂಕಲ್, ನೈಸ್. ಇರಿ, ನಾನೇ ನಿಮಗೆ ಕಾಫಿ ಮಾಡ್ಕೊಂಬರ್ತೀನಿ. ಅಯ್ಯೋ ಬೇಡಮ್ಮ, ಯಾರಿಗಾರು ಹೇಳಿದ್ರೆ ಆ ಕೆಲಸ ಮಾಡ್ತಾರೆ. ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಲೇ ಬಂದಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಸರ್. ನಮ್ಮ ಮನೆ ಮಗಳನ್ನ ನೀವು ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದೀರಲ್ಲ, ಥ್ಯಾಂಕ್ ಯು. ಶಾಂತಮ್ಮ, ಕಾಫಿ ತಗೊಂಬನ್ನಿ. ಆಯ್ತು ಅಮ್ಮವ್ರೆ. ಇಷ್ಟಕ್ಕೆ ಶಾಕ್ ಆದರೆ ಹೇಗೆ? ಯುಕ್ತ ಈಗ ನನ್ನ ಕೈಲಾಡೋ ಬೊಂಬೆ. ಅವಳು ನಾನು ಏನು ಹೇಳಿದ್ರೂ ಕೇಳ್ತಾಳೆ. ಇನ್ನು ಅವಳು ನಿನ್ನ ಮಾತು ಕೇಳಲ್ಲ. ನನ್ನ ಆಸೆಗೇನಾದರೂ ನೀನು ಅಡ್ಡಿ ಬಂದರೆ ನಿನ್ನ ಮನಸ್ಸಲ್ಲಿ ಇದೆಯಲ್ಲ, ಒಂದಲ್ಲ ಒಂದಿನ ನನ್ನ ಮಗ ಬಂದು ನನ್ನ ಹತ್ರ ಮಾತಾಡ್ತಾನೆ ಅಂತ, ಆ ನಿನ್ನ ಆಸೆಗೆ ಬೆಂಕಿ ಇಟ್ಟು ಬೂದಿ ಮಾಡ್ತಾನೆ. ನಿನ್ನ ಹತ್ರ ಮಾತಾಡಬೇಕು. ಬಾ. 5 minutes ಬಂದೆ. ಓಕೆ. ಏನಮ್ಮ, ಯಾವಾಗ ನನ್ನ ಮನೆಗೆ ಬರ್ತೀಯಾ? ನಂದೇನಿದೆ ಅಂಕಲ್, ಅಪ್ಪ ಅಮ್ಮಂದು ಎಲ್ಲ ಡಿಸಿಷನ್. ರಘು ಅವರೇ, ಲೇಟ್ ಮಾಡೋದು ಬೇಡ. ಬೇಗ ಮದುವೆ ಎಲ್ಲ ಮುಗಿಸ್ಬಿಟ್ರೆ ಎಲೆಕ್ಷನಲ್ಲಿ ನಾನು ಬ್ಯುಸಿ ಆಗಿಬಿಡ್ತೀನಿ. ಖಂಡಿತ ಸರ್, ನಾನು ನನ್ನ ಮಗಳು ನಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ನಿಮಗೆ ಒಂದು ಡಿಸಿಷನ್ ಹೇಳ್ತೀನಿ. ನನ್ನ ಮಗನ್ನ ತುಂಬ ಕಾಯಿಸ್ಬೇಡಮ್ಮ. ಅದನ್ನು ಮಾತಾಡೋಕ್ಕೆ ಡೈರೆಕ್ಟಾಗಿ ನಾನೇ ಬಂದ್ಬಿಟ್ಟೆ. ಓಕೆ ಅಂಕಲ್.